ಇವತ್ತಿನ ವಿಡಿಯೋದಲ್ಲಿ ನಿಜವಾದ ಮಾವಿನಕಾಯಿನ ಬಳಸ್ಕೊಂಡು ಸ್ಪೈಸಿ ರಾ ಮ್ಯಾಂಗೋ ಸಾರ್ಬೆನ ಹೇಗೆ ಮಾಡ್ಕೊಳ್ಳೋದು ಅಂತ ನೋಡೋಣ. ಇದು ಐಸ್ ಕ್ರೀಮ್ ಥರ, ಬಟ್ ಐಸ್ ಕ್ರೀಮ್ ಅಲ್ಲ, ಯಾಕಂದರೆ ನಾವು ಇದು ಮಾಡಲಿಕ್ಕೆ ಹಾಲನ್ನ ಉಪಯೋಗಿಸಿಲ್ಲ. ನಿಜವಾದ ಹಣ್ಣಿಗೆ ನೀರು ಮತ್ತು ಸಕ್ಕರೆ ಸೇರಿಸಿ ಮಾಡೋದನ್ನ ಸಾರ್ಬೆ ಅಂತ ಹೇಳ್ತಾರೆ. ಜಸ್ಟ್ ಅರ್ಧ ಮಾವಿನಕಾಯಿ ಇದ್ರೆ ಸಾಕು, ಈಸಿಯಾಗಿ ಸಾರ್ಬೆನ ಮಾಡ್ಕೋಬೋದು. ಡೀಪ್ ಫ್ರೀಝರ್ನಲ್ಲಿ ಇಟ್ಟರೆ ಇದು 2 ತಿಂಗಳವರೆಗೂ ಹಾಳಾಗಲ್ಲ. ಸೊ ನಮ್ಗೆ ಯಾವಾಗೆಲ್ಲ ಐಸ್ ಕ್ರೀಮ್ ತಿನ್ನಬೇಕು ಅಥವಾ ಚಿಲ್ಡಾಗಿ ಕೋಲ್ಡಾಗಿ ಏನಾದ್ರು ತಿನ್ನಬೇಕಪ್ಪ ಅಂತ ಅನಿಸುವಾಗ ಫ್ರಿಜ್ನ ತೆಗೆದು ಆರಾಮಾಗಿ ಇದನ್ನು ಐಸ್ ಕ್ರೀಮ್ ಥರ ತಿನ್ಕೋಬೋದು. ಮಾಡಲಿಕ್ಕೂ ಸಹ ತುಂಬಾ ಈಸಿ. ಉಪ್ಪು, ಹುಳಿ, ಖಾರ, ಸ್ವೀಟು ಎಲ್ಲ ಇರುತ್ತೆ ಇದರಲ್ಲಿ. ತಿನ್ನಲಿಕ್ಕೆ ಸ್ವಲ್ಪ ಪಲ್ಸ್ ಚಾಕ್ಲೇಟ್ ಬರುತ್ತಲ್ವ, ಅದರ ಸಿಮಿಲರ್ ಟೇಸ್ಟ್ ಕೊಡುತ್ತೆ. ನೀವು ಇದನ್ನ ಕ್ಯಾಂಡಿ ಥರನಾದರೂ ಫ್ರೀಸ್ ಮಾಡ್ಕೋಬೋದು ಅಥವಾ ಐಸ್ ಕ್ರೀಮ್ ಥರನಾದರೂ ಫ್ರೀಸ್ ಮಾಡ್ಕೋಬೋದು, ನಿಮ್ಮಿಷ್ಟ. ನೆಕ್ಸ್ಟ್ ಟೈಮ್ ಮನೆಯಲ್ಲಿ ಮಾವಿನಕಾಯಿ ಇರಬೇಕಾದ್ರೆ ಈ ಸ್ಪೈಸಿ ರಾ ಮ್ಯಾಂಗೋ ಸಾರ್ಬೆ ರೆಸಿಪಿನ ಮಾತ್ರ ಮಿಸ್ ಮಾಡ್ಕೋಬೇಡಿ. ಇದೇ ರೀತಿ ಐಸ್ ಕ್ರೀಮ್ ರೆಸಿಪೀಸ್ ಹೆಚ್ಚು ಬೇಕು ಅನ್ನೋದಿದ್ರೆ ವಿಡಿಯೋ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಎಲ್ಲರಿಗೂ ಶೇರ್ ಮಾಡಿ. ನೀವು ಇನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅನ್ನೋದಿದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬನ್ನಿ ರೆಸಿಪಿ ನೋಡ್ಕೊಂಡು ಬರೋಣ. ಮಾವಿನಕಾಯಿ ಸಾರ್ಬೆ ಅಂತ ಹೇಳಿದ ಮೇಲೆ ಮಾವಿನಕಾಯಿ ಬೇಕೇ ಬೇಕು. ತುಂಬ ದೊಡ್ಡ ಸೈಜು ಅಲ್ಲ ಅಥವಾ ಚಿಕ್ಕ ಸೈಜು ಅಲ್ಲ, ಒಂದು ಮೀಡಿಯಂ ಸೈಜ್ ಮಾವಿನಕಾಯಿನಲ್ಲಾದರೆ ಅರ್ಧದಷ್ಟು ಅಥವಾ ಮುಕ್ಕಾಲು ಭಾಗದಷ್ಟು ಮಾವಿನಕಾಯಿ ಬೇಕಾಗುತ್ತೆ. ಮಾವಿನಕಾಯಿ ಎಷ್ಟು ಬೇಕಾಗುತ್ತೆ, ಅಳತೆ ಹೇಗೆ ತಗೊಳ್ಳೋದು ಅಂತ ಮುಂದೆ ವಿಡಿಯೋದಲ್ಲಿ ತೋರಿಸ್ಕೊಡ್ತೀನಿ. ಮೊದಲಿಗೆ ಶುಗರ್ ಸಿರಪ್ನ ಹೇಗೆ ಮಾಡ್ಕೊಳ್ಳೋದು ಅಂತ ನೋಡಿಬಿಡೋಣ. ಒಂದು ಪ್ಯಾನ್ನಲ್ಲಿ 200 ml ಅಷ್ಟು ನೀರು ತಗೊಂಡಿದ್ದೀನಿ. ನಿಮ್ಮ ಹತ್ರ ಮೆಜರಿಂಗ್ ಕಪ್ ಇಲ್ಲ ಅನ್ನೋದಾದರೆ ಕಾಫಿ ಕುಡಿಯೋ ಚಿಕ್ಕ ಲೋಟ ಬರುತ್ತಲ್ವ, ಅದರಲ್ಲಿ 2 ಲೋಟದಷ್ಟು ನೀರು ಹಾಕ್ಕೊಳ್ಳಿ. ನೆಕ್ಸ್ಟ್ ಇದಕ್ಕೆ 100 ಗ್ರಾಮ್ ಸಕ್ಕರೆ ಹಾಕೋತಾ ಇದ್ದೀನಿ. 100 ಗ್ರಾಮ್ ಸಕ್ಕರೆ ಅಂತ ಹೇಳಿದರೆ ಈ ನಾರ್ಮಲ್ ಟೀ ಸ್ಪೂನ್ ಬರುತ್ತಲ್ವ, ಚಿಕ್ಕ ಸ್ಪೂನು, ಇದರಲ್ಲಿ 11 ಸ್ಪೂನ್ನಷ್ಟು ಸಕ್ಕರೆ ತಗೋತಾ ಇದ್ದೀನಿ. ನೆಕ್ಸ್ಟು 1/4 ಟೀ ಸ್ಪೂನಷ್ಟು ಸಿಟ್ರಿಕ್ ಆ್ಯಸಿಡ್ ಹಾಕೋತಾ ಇದ್ದೀನಿ. ಸಿಟ್ರಿಕ್ ಆ್ಯಸಿಡ್ ಬದಲಿಗೆ 1 ಟೀ ಸ್ಪೂನಷ್ಟು ನಿಂಬೆಹಣ್ಣಿನ ರಸನೂ ಹಾಕೋಬೋದು. ಇಷ್ಟನ್ನು ಮಿಕ್ಸ್ ಮಾಡಿಕೊಂಡು ಇವಾಗ ಸ್ಟವ್ ಆನ್ ಮಾಡಿಕೊಂಡು ಜಸ್ಟ್ ಸಕ್ಕರೆ ಕರಗಬೇಕಷ್ಟೇ. ಇದನ್ನು ಪಾಕ ಮಾಡ್ಕೋಬೇಕು ಆ ಥರ ಎಲ್ಲ ಏನಿಲ್ಲ. ಸಕ್ಕರೆ ಕರಗಿ ನೀರು ಒಂದು ಕುದಿ ಬಂದರೂ ಸಹ ಸಾಕಾಗುತ್ತೆ. ತುಂಬ ಜನಕ್ಕೆ ಸಿಟ್ರಿಕ್ ಆ್ಯಸಿಡ್ ಅಂದರೆ ಏನು ಅಂತ ಗೊತ್ತಿರೋದಿಲ್ಲ. ಸಕ್ಕರೆ ಕರಗೋ ಅಷ್ಟರಲ್ಲಿ ಇದೇನು ಅಂತ ನೋಡಿಬಿಡೋಣ. ಇದು ನೋಡಲಿಕ್ಕೆ ಸಕ್ಕರೆ ಥರ ಅಥವಾ ಉಪ್ಪು ಥರ ಕಾಣುತ್ತೆ, ಬಟ್ ಹುಳಿ ಇರುತ್ತೆ. ಇದು ಪಾನಿಪುರಿಗೆ ಅಂದರೆ ಚಾಟ್ಸ್ ಮಾಡಬೇಕಾದ್ರೆ ಮತ್ತು ತುಂಬ ರೀತಿಯಾದಂಥ ಸ್ವೀಟ್ಸ್ ಮಾಡಬೇಕಾದ್ರೆ ಇದನ್ನು ಯೂಸ್ ಮಾಡ್ತಾರೆ. ಸಣ್ಣ ಪುಟ್ಟ ದಿನಸಿ ಅಂಗಡಿಗಳಿಂದ ಹಿಡಿದು ದೊಡ್ಡ ದೊಡ್ಡ ಸೂಪರ್ ಮಾರ್ಕೆಟ್ವರೆಗೂ ಎಲ್ಲ ಕಡೆ ಸಿಗುತ್ತೆ. ಜಸ್ಟ್ 10 ರೂಪೀಸ್ 15 ರೂಪೀಸ್ ಪ್ಯಾಕೆಟ್ ಇರುತ್ತೆ ಅಷ್ಟೇ ಇದು. ಈ ಸಿಟ್ರಿಕ್ ಆ್ಯಸಿಡ್ನ ಯೂಸ್ ಮಾಡ್ಕೊಂಡು ಮಾಡಿರುವಂಥ ತುಂಬ ಕ್ಯಾಂಡಿ ರೆಸಿಪೀಸ್ ಮತ್ತು ಸ್ವೀಟ್ಸ್ ರೆಸಿಪೀಸ್ ಎಲ್ಲ ನಮ್ಮ ಚಾನಲ್ನಲ್ಲಿ ಆಲ್ರೆಡಿ ಇದೆ. ಕೆಳಗಡೆ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಆ ವಿಡಿಯೋ ಲಿಂಕ್ನೆಲ್ಲ ಹಾಕಿರ್ತೀನಿ, ಬೇಕಿದ್ರೆ ಚೆಕ್ ಮಾಡಿ ನೋಡಿ. ಸಕ್ಕರೆನೂ ಸಹ ಕಂಪ್ಲೀಟ್ಲಿ ಕರಗಿದೆ, ನೀರು ಸಹ ಚೆನ್ನಾಗಿ ಕುದೀತಾ ಇದೆ. ಇವಾಗ ಸ್ಟವ್ ಆಫ್ ಮಾಡ್ಕೊತೀನಿ. ಇವಾಗ ಶುಗರ್ ಸಿರಪ್ ರೆಡಿ ಆಯಿತು, ಬಟ್ ಇದನ್ನ ಹಿಂಗೆ ಬಿಸಿ ಬಿಸಿ ಇರೋದನ್ನ ಯೂಸ್ ಮಾಡೋಕ್ಕಾಗೋದಿಲ್ಲ. ಇದು ಕಂಪ್ಲೀಟ್ಲಿ ತಣ್ಣಗಾಗೋಕ್ಕೆ ಬಿಟ್ಬಿಡಬೇಕು. ಅದಕ್ಕಾಗಿ ಬೇಗನೆ ತಣ್ಣಗಾಗಲಿ ಅಂತ ಹೇಳಿ ಒಂದು ತಟ್ಟೆಗೆ ಟ್ರಾನ್ಸ್ಫರ್ ಮಾಡ್ಕೊಂಡಿದ್ದೀನಿ. ಇದು ತಣ್ಣಗಾಗೋಷ್ಟರಲ್ಲಿ ನಾವು ಮಾವಿನಕಾಯಿ ಪಲ್ಪ್ ರೆಡಿ ಮಾಡ್ಕೊಳ್ಳೋಣ. 150 ಗ್ರಾಮ್ನಷ್ಟು ತೋತಾಪುರಿ ಮಾವಿನಕಾಯಿ ತೊಗೊಂಡಿದ್ದೀನಿ. 150 ಗ್ರಾಮ್ ಅಂತ ಹೇಳಿದರೆ ಒಂದು ದೊಡ್ಡ ನೀರು ಕುಡಿಯೋ ಲೋಟ ಬರುತ್ತಲ್ವ, ಇದರಲ್ಲಿ 1 ಲೋಟದಷ್ಟು ಮಾವಿನಕಾಯಿ ತೊಗೊಂಡಿದ್ದೀನಿ. ಮತ್ತು ಅದೇ ಲೋಟದಲ್ಲಿ 1.5 ಲೋಟದಷ್ಟು ನೀರು ಹಾಕೋತಾ ಇದ್ದೀನಿ. ನೀರು ಇಷ್ಟೇ ಹಾಕೋಬೇಕಂತ ಏನಿಲ್ಲ, ಜಸ್ಟ್ ಮಾವಿನಕಾಯಿ ಮುಳುಗುವಷ್ಟು ನೀರು ಹಾಕೋಬೇಕು. ಸ್ಟವ್ನ ಹೈ ಫ್ಲೇಮ್ನಲ್ಲಿ ಅಥವಾ ಮೀಡಿಯಂ ಫ್ಲೇಮ್ನಲ್ಲಿ ಇಟ್ಕೊಂಡು ಒಂದು 3-4 ನಿಮಿಷ ಇದನ್ನು ಬೇಯಿಸ್ಕೋಬೇಕು ಚೆನ್ನಾಗಿ. ಮಾವಿನಕಾಯಿ ಕಲರ್ ಚೇಂಜ್ ಆಗುತ್ತೆ ಮತ್ತು ಪೂರ್ತಿ ಸಾಫ್ಟ್ ಆಗುತ್ತೆ ಮಾವಿನಕಾಯಿ. ಅಲ್ಲಿವರೆಗೂ ಇದನ್ನು ಚೆನ್ನಾಗಿ ಬೇಯಿಸ್ಕೋಬೇಕು. ಜಸ್ಟ್ ನೋಡಿದ್ರೇ ಗೊತ್ತಾಗ್ಬಿಡುತ್ತೆ ಮಾವಿನಕಾಯಿ ಚೆನ್ನಾಗಿ ಬೆಂದಿದೆ ಅಂತ ಹೇಳಿ. ಕಲರ್ ಸಹ ಚೇಂಜ್ ಆಗುತ್ತೆ ಮತ್ತು ಪೂರ್ತಿ ಸಾಫ್ಟ್ ಆಗಿಬಿಡುತ್ತೆ, ಒಂದು ಸ್ವಲ್ಪನೂ ಗಟ್ಟಿ ಇರೋದಿಲ್ಲ. ಈ ಥರ ಆದ ಕೂಡಲೇ ಸ್ಟವ್ ಆಫ್ ಮಾಡ್ಕೋಬೇಕು. ಇದ್ರ ನೀರು ಬೇಡ ನಮಗೆ, ಜಸ್ಟ್ ಮಾವಿನಕಾಯಿ ಮಾತ್ರ ಸಾಕು. ಜಸ್ಟ್ ಮಾವಿನಕಾಯಿ ಮಾತ್ರ ನಾನು ಸ್ಟ್ರೈನರಲ್ಲಿ ತಕ್ಕೊತೀನಿ. ಒಂದು ಮಿಕ್ಸಿ ಜಾರ್ನಲ್ಲಿ ಬರೀ ಬೆಂದಿರೋಂಥ ಮಾವಿನಕಾಯಿ ಮಾತ್ರ ಹಾಕಿ ರುಬ್ಕೋತಾ ಇದ್ದೀನಿ. ಇದಕ್ಕೆ ನೀರು ಹಾಕೊಳ್ಳೋ ಅವಶ್ಯಕತೆ ಇಲ್ಲ, ಜಸ್ಟ್ ಮಾವಿನಕಾಯಿನ ರುಬ್ಕೊಂಡ್ರೆ ಸಾಕು. ಹೀಗೆ ಬಿಸಿ ಬಿಸಿ ರುಬ್ಬಬಾರ್ದು, ಸ್ವಲ್ಪ ತಣ್ಣಗಾದ ನಂತರ ರುಬ್ಕೊತೀನಿ. ಫುಲ್ ನುಣ್ಣಗಾಗೋವರೆಗೂ ರುಬ್ಕೋಬೇಕಂತೇನಿಲ್ಲ, ಅರ್ಧಂಬರ್ಧ ರುಬ್ಕೊಂಡ್ರೂ ಸಾಕು. ನೆಕ್ಸ್ಟ್ ಇದಕ್ಕೆ 1/4 ಚಮಚದಷ್ಟು ಅಚ್ಚಕಾರದ ಪುಡಿ ಹಾಕಿದ್ದೀನಿ ಮತ್ತು 1/4 ಚಮಚದಷ್ಟು ಕಾಳು ಮೆಣಸಿನ ಪುಡಿ ಹಾಕಿದ್ದೀನಿ. ಖಾರ ಜಾಸ್ತಿ ಆದರೆ ತಿನ್ನೋಕ್ಕಾಗಲ್ಲ, ಸೊ ನಾನು ಎಷ್ಟು ತೋರಿಸಿದ್ದೀನಿ ಅಷ್ಟೇ ಹಾಕ್ಕೊಳ್ಳಿ. ಹಾಕಿದ್ದೀವೋ ಇಲ್ವೋ ಅನ್ನೋ ಥರ ಸ್ವಲ್ಪ ಹಾಕ್ಕೋಬೇಕಷ್ಟೇ. ಅರ್ಧ ಚಮಚದಷ್ಟು ಜೀರಿಗೆ ಪುಡಿ, 1/4 ಚಮಚದಷ್ಟು ಏಲಕ್ಕಿ ಪುಡಿ. ಏಲಕ್ಕಿ ಹಾಕೋದ್ರಿಂದ ಒಂದೊಳ್ಳೆ ಪರಿಮಳ ಬರುತ್ತೆ. ಮತ್ತು ಅರ್ಧ ಚಮಚದಷ್ಟು ಉಪ್ಪು. ಎಲ್ಲ ಇಂಗ್ರೀಡಿಯೆಂಟ್ಸ್ನೂ ಹಾಕಿದ ಮೇಲೆ ಕೊನೆಯಲ್ಲಿ ನಾವು ಆವಾಗಲೇ ಮಾಡಿ ತಣ್ಣಗಾಗ್ಲಿಕ್ಕೆ ಇಟ್ಟಿದ್ವಲ್ವ, ಆ ಶುಗರ್ ಸಿರಪ್ನ ಹಾಕೋತಾ ಇದ್ದೀನಿ. ಸಕ್ಕರೆನಲ್ಲಿ ಇಂಪ್ಯೂರಿಟೀಸ್ ಇರುತ್ತೆ, ಅದಕ್ಕಾಗಿ ಸೋಸ್ಬಿಟ್ಟು ಹಾಕೋತಾ ಇದ್ದೀನಿ. ಇದನ್ನ ಇವಾಗ ಚೆನ್ನಾಗಿ ನುಣ್ಣಗೆ ರುಬ್ಕೋಬೇಕು. ಮಾವಿನಕಾಯಿ ಸಿಪ್ಪೆ ಎಲ್ಲ ಕಾಣಿಸ್ತಾ ಇದೆ ಅಲ್ವಾ, ಅದು ಯಾವುದು ಕಾಣಿಸ್ತಲೇ ಇರೋ ರೀತಿ ಚೆನ್ನಾಗಿ ನುಣ್ಣಗೆ ರುಬ್ಕೋಬೇಕು. ಉಪ್ಪು, ಹುಳಿ, ಖಾರ, ಸ್ವೀಟ್ನೆಸ್ ಎಲ್ಲ ಪರ್ಫೆಕ್ಟಾಗಿರುವಂತಹ ಒಂದು ಸಾರ್ಬೆ ಮಿಕ್ಸ್ಚರ್ ರೆಡಿಯಾಗೋಯ್ತು. ಮಾವಿನಕಾಯಿ ಹಾಕಿದ್ದೀವಿ ಅಂತಲೇ ಗೊತ್ತಾಗಬಾರ್ದು, ಅಷ್ಟು ಚೆನ್ನಾಗಿ ಸ್ಮೂತಾಗಿ ಇದನ್ನು ರುಬ್ಕೋಬೇಕು.
ಪ್ಲಾಸ್ಟಿಕ್ ಬಾಕ್ಸು ಅಥವಾ ಗ್ಲಾಸ್ ಯಾವುದಾದ್ರೂ ಸರಿ ಗಾಳಿ ಹೋಗ್ದಲೇ ಇರುವಂಥ ಏರ್ ಟೈಟ್ ಕಂಟೈನರ್ನಲ್ಲಿ ಹಾಕಿ ಮೊದಲಿಗೆ ಇದನ್ನು 24 ಗಂಟೆಗಳ ಕಾಲ ಇದನ್ನು ಚೆನ್ನಾಗಿ ಫ್ರೀಸ್ ಆಗಲಿಕ್ಕೆ ಬಿಟ್ಬಿಡಬೇಕು. ಅಂದರೆ ಇವತ್ತು ಬೆಳಗ್ಗೆ ಮಾಡಿದರೆ ನಾಳೆ ಬೆಳಗ್ಗೆವರೆಗೂ ಇದನ್ನು ಡೀಪ್ ಫ್ರೀಸ್ ಮಾಡಬೇಕಾಗತ್ತೆ. 24 hours ಆದಮೇಲೆ ನಾನು ಡೀಪ್ ಫ್ರೀಸರಿಂದ ಇದನ್ನ ತೆಕ್ಕೊಂಡಿದ್ದೀನಿ. ಈ ರೀತಿಯಾಗಿ ಫುಲ್ ಐಸ್ ಥರ ಆಗೋಗ್ಬಿಟ್ಟಿರುತ್ತೆ. ಇದನ್ನು ಹೀಗೆ ತಿನ್ನೋಕ್ಕಾಗೋದಿಲ್ಲ, ಯಾಕಂದರೆ ಇದು ಸ್ಮೂತ್ ಟೆಕ್ಸ್ಚರ್ ಇರೋದಿಲ್ಲ, ಪೂರ್ತಿ ಐಸ್ ಥರ ಗಟ್ಟಿ ಗಟ್ಟಿ ಆಗಿಬಿಟ್ಟಿರುತ್ತೆ. ಒಂದು ಚಾಕುವಿಂದ ಇದನ್ನ ಚಿಕ್ಕ ಚಿಕ್ಕ ಪೀಸಾಗಿ ಕಟ್ ಮಾಡಿಕೊಂಡು ಇದನ್ನ ಮತ್ತೆ ಮಿಕ್ಸಿನಲ್ಲಿ ರುಬ್ಕೋಬೇಕು. ಒಂದು ಮಿಕ್ಸಿ ಜಾರ್ಗೆ ಇದನ್ನ ಪೂರ್ತಿಯಾಗಿ ಟ್ರಾನ್ಸ್ಫರ್ ಮಾಡಿಕೊಂಡು ಒಂದು ಚಾಕು ಸಹಾಯದಿಂದ ಫುಲ್ ಬ್ರೇಕ್ ಮಾಡ್ಕೊತಾ ಇದ್ದೀನಿ, ರುಬ್ಬೋದಕ್ಕೆ ಈಸಿ ಆಗಲಿ ಅಂತ. ಬ್ರೇಕ್ ಮಾಡ್ಕೊಂಡ ನಂತರ ಚೆನ್ನಾಗಿ ಇದು ನುಣ್ಣಗೊಂದು ಪೇಸ್ಟ್ ಆಗೋ ರೀತಿ ಮತ್ತೆ ರುಬ್ಕೊಳ್ತೀನಿ. ಫೈನಲಿ ನಮ್ಮ ಸ್ಪೈಸಿ ಮ್ಯಾಂಗೋ ಸಾರ್ಬೆ ಮಿಕ್ಸ್ಚರ್ ರೆಡಿ ಇದೆ. ಇದನ್ನು ನಾವು ಮತ್ತೆ ಸಾರ್ಬೆ ರೆಡಿ ಆಗೋವರೆಗೂ ಫ್ರೀಸ್ ಮಾಡಿಬಿಟ್ರೆ ನಮ್ಮ ಮ್ಯಾಂಗೋ ಸಾರ್ಬೆ ರೆಡಿಯಾಗಿ ಹೋಗ್ಬಿಡುತ್ತೆ. ಇದೇನಪ್ಪ 2 ಸರಿ ರುಬ್ಬೇಕಾ, 2 ಸರಿ ಫ್ರೀಸ್ ಮಾಡಬೇಕಾ ಅಂತ ಅಂದ್ಕೊಂಬೇಡಿ. ಇಟ್ಸ್ ರಿಯಲಿ ವರ್ತ್ ಇಟ್. ಇದು ಬೇಗ ಹಾಳಾಗಲ್ಲ. 2 ತಿಂಗಳವರೆಗೂ ಇದನ್ನ ನೀವು ಡೀಪ್ ಫ್ರೀಸರ್ನಲ್ಲಿ ಫ್ರೀಸ್ ಮಾಡ್ಕೊಂಡು ತಿನ್ಬೋದು. ನಮಗೆ ಐಸ್ ಕ್ರೀಮ್ ಥರ ಸ್ಕೂಪ್ ಮಾಡ್ಕೊಳ್ಳೋಕೆ ಇಷ್ಟ ಇಲ್ಲ ಅನ್ನೋರು ನೀವು ಕ್ಯಾಂಡಿ ಥರ ಕ್ಯಾಂಡಿ ಮೌಲ್ಡ್ಸ್ಗೆ ಹಾಕೊಂಡು ಸಹ ಫ್ರೀಸ್ ಮಾಡ್ಕೊಬೋದು. ಕ್ಯಾಂಡಿ ಮೌಲ್ಡ್ಸ್ ಇಲ್ಲ ಅನ್ನೋದಾದರೆ ಸಣ್ಣ ಸಣ್ಣ ಲೋಟಗಳಿಗೆ ಸಹ ಹಾಕ್ಬಿಟ್ಟು ನಾವು ಫ್ರೀಸ್ ಮಾಡ್ಕೋಬೋದು. 2ನೇ ಸರಿ ರುಬ್ಕೊಂಡ್ಮೇಲೆ ಇದು ಜಾಸ್ತಿ ಟೈಮ್ ಹಿಡಿಯೋದಿಲ್ಲ ಸೆಟ್ ಆಗಲಿಕ್ಕೆ. ಜಸ್ಟ್ 6 to 12 hours ಒಳಗಡೆ ಇದು ರೆಡಿಯಾಗಿ ಹೋಗ್ಬಿಡುತ್ತೆ. 6 ಗಂಟೆ ಆದಮೇಲೆ ಡೀಪ್ ಫ್ರೀಸರಿಂದ ತಕ್ಕೊಂಡಿದ್ದೀನಿ. ಇವಾಗ ನಮ್ಮ ಸ್ಪೈಸಿ ರಾ ಮ್ಯಾಂಗೋ ಸಾರ್ಬೆ ರೆಡಿ ಇದೆ. ಫ್ರಿಜ್ನಿಂದ ತೆಗೆದ ತಕ್ಷಣ ನಾವು ಸ್ಕೂಪ್ ಔಟ್ ಮಾಡೋಕ್ಕೆ ಹೋದರೆ ಸ್ವಲ್ಪ ಗಟ್ಟಿ ಗಟ್ಟಿ ಅಂತ ಅನ್ನಿಸ್ಬೋದು, ಸ್ಕೂಪ್ ಔಟ್ ಮಾಡಲಿಕ್ಕೆ ಕಷ್ಟ ಆಗುತ್ತೆ. ಬಟ್ ಒಂದು 10 ನಿಮಿಷ ಫ್ರಿಜ್ಜಿಂದ ಹೊರಗಡೆ ಎತ್ತಿಟ್ಟು ಇದು ಸ್ವಲ್ಪ ಸಾಫ್ಟ್ ಆದಮೇಲೆ ನಾವು ಸ್ಕೂಪ್ ಮಾಡಿಕೊಂಡ್ರೆ ಈಸಿಯಾಗಿ ಬರುತ್ತೆ. ನೀವೇ ನೋಡ್ತಾ ಇರ್ಬೋದು, ಒಂದು 10 ನಿಮಿಷ ಹೊರಗಡೆ ಇಟ್ಟು ನಂತರ ನಾವು ಸ್ಕೂಪ್ ಔಟ್ ಮಾಡೋದ್ರಿಂದ ಎಷ್ಟು ಈಸಿಯಾಗಿ ಸಾಫ್ಟಾಗಿ ಬರುತ್ತೆ ಅಂತ. ಯಾರು ಬೇಕಾದರೂ ಮಾಡ್ಕೋಬೋದಾದಂತಹ ಸಿಂಪಲ್ ಸಾರ್ಬೆ ರೆಸಿಪಿ ಇದು. ಟೇಸ್ಟ್ ಕೂಡ ಸಖತ್ತಾಗಿರುತ್ತೆ. ಇದ್ರ ಟೇಸ್ಟ್ ಹೇಗಿರುತ್ತೆ ಅಂತ ಕೇಳೋದಾದರೆ ಪಲ್ಸ್ ಚಾಕ್ಲೇಟ್ ಬರುತ್ತಲ್ವ, ಉಪ್ಪು ಹುಳಿ ಖಾರ ಸ್ವೀಟ್ನೆಸ್ ಎಲ್ಲ ಇರುತ್ತಲ್ವ, ಸೇಮ್ ಅದೇ ರೀತಿ ಸ್ವಲ್ಪ ಸಿಮಿಲರ್ ಬರುತ್ತೆ ಟೇಸ್ಟು. ನೆಕ್ಸ್ಟ್ ಟೈಮ್ ಮನೆಯಲ್ಲಿ ಮಾವಿನಕಾಯಿ ಇದ್ದಾಗ ಈ ಮ್ಯಾಂಗೋ ಸಾರ್ಬೆನ ಮಾಡಿಟ್ಕೊಳ್ಳೋದನ್ನ ಮಾತ್ರ ಮರಿಬೇಡಿ, ಯಾಕಂದರೆ 2 ತಿಂಗಳವರೆಗೂ ಇದು ಹಾಳಾಗೋದಿಲ್ಲ. ಸೊ ನಿಮ್ಗೆ ಯಾವಾಗೆಲ್ಲ ಐಸ್ ಕ್ರೀಮ್ ತಿನ್ನಬೇಕು ಅಂತ ಅನಿಸುತ್ತೋ ಅವಾಗೆಲ್ಲ ನೀವು ಫ್ರಿಜ್ ತೆಗೆದು ಆರಾಮಾಗಿ ತಿನ್ಕೊಬೋದು. ಬರೀ ಮಾವಿನಕಾಯಿ ಮಾತ್ರ ಅಲ್ಲ, ಎಲ್ಲ ರೀತಿ ಹಣ್ಣುಗಳಲ್ಲೂ ಸಾರ್ಬೆ ಮಾಡಿ ಇಟ್ಕೋಬೋದು. ಸ್ಟ್ರಾಬೆರಿನಲ್ಲಿ, ಮಾವಿನ ಹಣ್ಣಲ್ಲಿ, ಕಿವಿ ಫ್ರೂಟು, ಡ್ರ್ಯಾಗನ್ ಫ್ರೂಟು, ಸೀಬೆಕಾಯಿ ಎಲ್ಲದರಲ್ಲೂ ಸಾರ್ಬೇಸ್ ಮಾಡ್ಕೊಬೋದು. ನೆಕ್ಸ್ಟ್ ಬರುವಂಥ ವಿಡಿಯೋಗಳಲ್ಲಿ ಎಲ್ಲ ಥರ ನ್ಯಾಚುರಲ್ ಫ್ರೂಟ್ಸ್ನ ಯೂಸ್ ಮಾಡಿಕೊಂಡು ಸಾರ್ಬೇಸ್ನ ಹೇಗೆ ಮಾಡೋದು ಅಂತ ನೋಡೋಣ. ಅದ್ಯಾವುದನ್ನ ಮಿಕ್ಸ್ ಮಾಡ್ಕೋಬಾರ್ದು ಅನ್ನೋದಾದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮಾತ್ರ ಮರಿಬೇಡಿ. ಇನ್ ಕೇಸ್ ಮಕ್ಕಳಿಗೋಸ್ಕರ ಮಾಡ್ತಾಯಿದ್ರೆ ಈ ರೀತಿಯಾದಂಥ ಕ್ಯಾಂಡಿ ಮೌಲ್ಡ್ಸಿಗೆ ಹಾಕಿ ಫ್ರೀಸ್ ಮಾಡಿ ಕೊಡ್ಬೋದು. ಅವ್ರಿಗೆ ತುಂಬಾ ಇಷ್ಟಪಟ್ಟು ತಿಂತಾರೆ. ಆರ್ಟಿಫಿಷಿಯಲ್ ಕಲರ್ಸು ಕೆಮಿಕಲ್ಸ್ ಎಲ್ಲ ಹಾಕಿರುವಂತಹ ರೆಡಿಮೇಡ್ ಐಸ್ ಕ್ರೀಮ್ಸ್ನ ತಿನ್ನಿಸೋದ್ರ ಬದಲು ಮನೆಯಲ್ಲೇ ಮಾಡಿಕೊಟ್ರೆ ತುಂಬಾ ಒಳ್ಳೆಯದು. ಸಿಂಪಲ್ ಐಸ್ ಕ್ರೀಮ್ ರೆಸಿಪೀಸ್, ಕುಲ್ಫಿ ರೆಸಿಪೀಸ್ನೆಲ್ಲ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕ್ ಹಾಕಿರ್ತೀನಿ, ಚೆಕ್ ಮಾಡಿ ನೋಡಿ. ಇವತ್ತಿನ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಎಲ್ಲರಿಗೂ ಶೇರ್ ಮಾಡಿ. ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅನ್ನೋದಿದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾನು ನಿಮಗೆ ಸಿಗ್ತೀನಿ ಮತ್ತೊಂದು ವಿಡಿಯೋ ಜೊತೆ. ಅಲ್ಲಿವರೆಗೂ ಹ್ಯಾಪಿ ಕುಕಿಂಗ್.